ಬಾಸು? ಬಾಸು, ಸಾರಿ ದುರ್ಗಾ, ನೀನು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ನೀವೇನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಾಯ್ತು? ಹುಷಾರಾಗಿದ್ದೀರಾ ಅಲ್ವಾ? ದುರ್ಗಾ, ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಬಾಯಿ ಮಾತಲ್ಲಿ ಹಾಗೆ ಹೇಳ್ತಿದ್ದೀರಾ ಅಷ್ಟೆ. ನಿಮ್ಮ ಮುಖ ನೋಡಿ ಎಷ್ಟು ಬಾಡೋಗಿದೆ ಅಂತ. ಅದೇನು ಅಂತ ನನ್ನ ಹತ್ರ ಆದರೂ ಹೇಳ್ಬಾರ್ದಾ? ಅಲ್ಲ ದುರ್ಗಾ, ಅಲ್ಲ ನೀನು ಹುಷಾರಾಗಿದೆಯಾ? ನನಗೇನಾಗಿದೆ? ಗುಂಡ್ಕಲ್ಲಿದ್ದಂಗಿಲ್ವಾ? ನಿಮಗೆ ಕೇಳ್ತಾ ಇರೋದು ನನ್ನ ಪ್ರಶ್ನೆನ ನನಗೆ ತಿರುಗಿಸ್ಬೇಡಿ ನೀವು. ಅದು ದುರ್ಗಾ, ಇವತ್ತು ಮಾಳವಿಕಾ ಅಮ್ಮ ನಡ್ಕೊಂಡಿದ್ದ ರೀತಿ ನನಗಿಷ್ಟ ಆಗಲಿಲ್ಲ. ಸೊ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಅದ್ರ ಬಗ್ಗೆನಾ? ಬಾಸು, ಅದ್ರ ಬಗ್ಗೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಹಾಗೋಯ್ತು, ಬಿಟ್ಬಿಡಿ. ಅಷ್ಟು ಈಸಿಯಾಗಿ ಬಿಟ್ಟಾಗಕ್ಕಾಗಲ್ಲ ದುರ್ಗಾ. ಮಾಳವಿಕಾ ಅಮ್ಮ ಮೊದಲಿಗೆ ಇರಲಿಲ್ಲ. ದಾಕ್ಷಾಯಣಿ ಅಮ್ಮ ಮನೆಗೆ ವಾಪಸ್ ಬಂದಾಗಿಂದ ಒಂಥರ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಹೌದು ಬಾಸು, ಮಾಳ್ವಿಕಾ ಮೇಡಮ್ಮು ದಾಕ್ಷಾಯಣಿ ಅತ್ತೆ ಬಂದಾಗಿಂದ ತುಂಬ ಬದಲಾಗಿದ್ದಾರೆ. ಆದರೆ ಅದಕ್ಕೆ ಕಾರಣಗಳು ಇದೆ. ಇಷ್ಟು ವರ್ಷ ಈ ಮನೇಲಿ ಅವ್ರ ಮಾತೇ ನಡೀತಿತ್ತು. ನೀವಾಗಲಿ ಶಾನ್ವಿ ಆಗಲಿ ಅವ್ರಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ರಿ. ಆದರೆ ಈಗದೆಲ್ಲ ಎಲ್ಲಿ ಅವರಿಂದ ದೂರ ಆಗ್ಬಿಡುತ್ತೋ ಅನ್ನೋ ಆತಂಕ ಅವ್ರನ್ನ ಕಾಡ್ತಿದೆ ಅನ್ಸುತ್ತೆ. ಅವ್ರ ಆತಂಕ ಏನು ಅಂತ ನನಗೂ ಅರ್ಥ ಆಗುತ್ತೆ ದುರ್ಗಾ. ಆದರೆ ಅವರಿವತ್ತು ನಡ್ಕೊಂಡಿದ್ದ ರೀತಿ ತುಂಬ ಅನ್ಫಾರ್ಚುನೇಟ್. ಅಲ್ಲ, ಅವ್ರ ಸೀರೆಗೆ ನೀನು ಬೆಂಕಿ ಹಚ್ಚಿದ್ಯಾ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಾಗಿ ಅಲ್ಲಿ ಏನೂ ಆಗೇ ಇರಲಿಲ್ಲ. ಅವರು ಸುಮ್ಮನೆ ಆಗದೆ ಇರೋದನ್ನ ಆಗಿದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಅದೇ ನನಗೆ ಭಯ ಆಗ್ತಾ ಇರೋದು. ಬಾಸು, ನೀವೇನು ಯೋಚನೆ ಮಾಡಬೇಡಿ. ಮಾಳ್ವಿಕಾ ಮೇಡಮ್ಗೆ ಏನೂ ಆಗಿಲ್ಲ.